ನಿಮ್ಮ ರಾಜಕೀಯ ನಾಯಕರ ನಿರ್ಧಾರ ತಗೊಂಡು ರೋಡ್ಗಿಳಿದ ಗಲಾಟೆ ಮಾಡೋರಿಗೆ ಬಂದ್ಬಿಟ್ಟಿದೆ. ಇನ್ನೂ ನಾಯಕರು ನಂಬ್ತಾ ಇದ್ದೀರಾ ನೀವು? ಕರೆಕ್ಟಾ? ನಾನು ಹೆಂಗೆ ಬೆಳಿಬೇಕು? ನಾನು 4 ರಾಜ್ಯಗಳು ನೀರು ಕೊಡೋ ಅಷ್ಟು ಬೆಳಿಬೇಕು. ನಾನು ಆ ಥರ ಪ್ಲಾನಿಂಗ್ ಇರಬೇಕು. ನನಗೆ ಫೋರ್ ಥಿಂಕಿಂಗ್ ಅಷ್ಟಿರ್ಬೇಕು. ನನಗೆ ಮುಂದಾಲೋಚನೆ ಅಷ್ಟಿರ್ಬೇಕು. ನನಗೆ ಮಳೆನೇ ಬರ್ತಿದ್ರೆ ಎಲ್ಲಿಂದ ನೀರು ತರ್ತೀರಿ? 1000 ಅನ್ಯ ಮಾರ್ಗಗಳಿದ್ದಾವೆ. ಏನು ಹೇಳಿ, ಡಿಸ್ಯಾಲಿನೇಷನ್ ಪ್ಲಾಂಟ್ ಮಾಡಿದ್ದಾರೆ ನಿಮಗೆ ಇಸ್ರೇಲ್ ಅಲ್ಲಿ ಅಥವಾ ಅರಬ್ ಕಂಟ್ರೀಸಲ್ಲೆಲ್ಲ. ಹಂಗೆ ಹೇಳಲೇಬೇಡಿ. ಏನು ಹೇಳಿ, ಇವತ್ತು ಇನ್ವೆನ್ಷನ್ಗಳು ಎಷ್ಟೆಷ್ಟು ಆಗ್ಬಿಟ್ಟಿದೆ ಅಂದರೆ ಅನ್ಇಮ್ಯಾಜಿನಬಲ್. ಅಷ್ಟು ಇನ್ವೆನ್ಷನ್ಗಳಾಗಿದೆ. ನಾವಿನ್ನೂ ಇದನ್ನು ಮಾತಾಡೋಕೆ ಕೂತಿದ್ದೀವಿ. ಅವ್ನು ನೀರು ಕೇಳ್ತಾವ್, ನಾನು ನೀರು ಕೊಡ್ಬಾರ್ದು, ರೋಡ್ಗಿಳಿ ಗಲಾಟೆ ಮಾಡು, ಒಡೆದಾಡು ಬಡದಾಡು. ಅಂದ್ರೆ ನೀವು ಕೇಳಿ, ಒಬ್ಬ ಅಪ್ಪ ಕರೆಕ್ಟ್ ಆಗಿದ್ರೆ 2 ಮಕ್ಕಳು ಒಂದೇ ಒಂದು ಬಂದು ತಂದು ಕೊಡ್ತಾ ಇದ್ದೀರಾ. ಇಬ್ರಿಗೂ ಹಸು ಇದೆ, ಇಬ್ರು ಕಿತ್ತಾಡ್ತಿದ್ರೆ ನೀವು ಕೇಳ್ತಾ ಇದ್ದೀರಾ, ನಿಂತ್ಕೊಂಡು ನೋಡ್ತಾ ಇದ್ದೀರಾ. ಒಡೆದಾಡ್ಲಿ ಬಿಡು, ಅವ್ರಿಗೆ ಯಾರಿಗೋ ಒಬ್ಬನಿಗೆ ಸಿಗ್ಲಿ ಬನ್ನು ಅಂತ. ನಾನು ಕರೆಕ್ಟ್ ಅಪ್ಪ ಆದರೆ ಇಬ್ರಿಗೂ 10 ಬಂದು ಕೊಡೋ ಅಷ್ಟು ವ್ಯವಸ್ಥೆ ನಾನು ಮಾಡ್ಕೊಬೇಕು. ನಾವು ಅಂಥವ್ರನ್ನ ಇಲ್ಲಿ ತರಬೇಕು. ಏನು ಹೇಳಿ, ನಮ್ಮ ಕೆಲಸದವ್ರನ್ನಾಗಿ ಅಂತ ಥಿಂಕಿಂಗ್ ಮಾಡೋವಂಥವ್ರನ್ನ 1000 ಜನ ಇದ್ದಾರೆ. ಅಂಥವ್ರಿಗೆ ನೀವು ಅವ್ನಿಗೇನು ಮಾಡೋದು? ಅವನಿಗೆ ಬುದ್ಧಿ ಇದೆ, ಅವನಿಗೆ ದುಡ್ಡಿಲ್ಲ.